ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ಅಡುಗೆ ಮನೆಯ ರೆಸಿಪಿ ಅಂದರೆ ಕ್ಯಾಲ್ಶಿಯಂಗಳ ಆಗರ ಆಗಿರುವಂಥ ಮೂಲಂಗಿ ಸೊಪ್ಪು ಹಾಗೂ ಮೊಳಕೆ ಹೆಸರು ಕಾಳು ಸೇರಿಸ್ಬಿಟ್ಟು ಇದನ್ನೊಂದು ರಸಪಲ್ಯ ಮಾಡೋದು ಹೇಗೆ ಅಂತ ಹೇಳಿ. ಮೂಲಂಗಿ ಅಷ್ಟೇ ಸತ್ವಯುತವಾದಂಥ ಈ ಸೊಪ್ಪನ್ನು ನಾವು ಸಪ್ರೇಟಾಗೇ ಮಾಡ್ಬೋದು. ಮೂಲಂಗಿ ಬೇಳೆ ಹಾಕಿ ಹುಳಿ ಮಾಡಬೇಕಾದ್ರೆ ಕೂಡ ಇದನ್ನು ಸ್ವಲ್ಪ ಸೇರಿಸ್ತೀನಿ ನಾನು. ಹಾಗೆ ಇದನ್ನು ಸೊಪ್ಪು ಚೆನ್ನಾಗಿರೋದನ್ನು ತೆಗೆದಿಟ್ಕೊಂಡು ಹೀಗೆ ಚೆನ್ನಾಗಿದು ನೀರಲ್ಲಿ ನೆನೆಸಿದ ತಕ್ಷಣ ಹಿಂಗೆ ಮಡ್ಚ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ಬಿಡಿಸಿ ಚೆನ್ನಾಗಿ ಈ ಥರ ಎಲ್ಲ ತೊಳೆದಿಟ್ಕೊಂಡು ಅದರ ಜೊತೆಗೆ ಹೆಸರು ಬೇಳೆ ಅಥವಾ ಮೊಳಕೆ ಹೆಸರು ಕಾಳು ಅಥವಾ ಮೊಳಕೆ ಬರಿಸ್ದೆ ಹಾಗೆ ಹೆಸರು ಕಾಳು ಜೊತೆ ಕೂಡ ಹಾಕ್ಬೋದು. ಇದಕ್ಕೇನು ರುಬ್ಬ ಹಾಕಬೇಕು ಅಂತಿಲ್ಲ. ಇದೆರಡನ್ನೂ ಒಂದು ಈರುಳ್ಳಿಲಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಒಂದು ಟೊಮೊಟೊ ಮತ್ತು ನಾವೇನು ದಿನನಿತ್ಯ ಹುಳಿ ಪುಡಿ ಮಾಡಿರ್ತೀವಿ ಅದು, ಒಂಚೂರು ಉಪ್ಪು, ಒಂಚೂರು ಬೆಲ್ಲ ಇಷ್ಟು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ರಸ ಇರೋ ಹಾಗೆ ಪಲ್ಯ ಮಾಡಿಕೊಂಡ್ರೆ ದೋಸೆ, ಚಪಾತಿ, ಇಡ್ಲಿ, ಅನ್ನ ಎಲ್ಲದಕ್ಕೂ ಆಗುತ್ತೆ. ನೋಡೋಣ ಅಲ್ಲ ಈಗ ಹೇಗೆ ಮೂಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ಮೊದಲು ಅದು ಮಡ್ಚ್ಕೊಂಡಿರುವಂಥ ಹೀಗೆ ಮಡ್ಚ್ಕೊಂಡ್ಬಿಟ್ಟಿರ್ತದೋ ಮಡ್ಚ್ಕೊಂಡಿರುವಂಥ ಅಂದರೆ ಒಂದಿನ ಇಟ್ಟಿದ್ರೆ ನಾವು ಹೀಗೆಲ್ಲ ಬಿಡಿಸಿ ಚೆನ್ನಾಗಿ ಎರಡು ಕಡೆ ಎಲ್ಲ ತೊಳ್ಕೊಂಡು ಚುರುಪ್ಪಿನ ಪುಡಿ ಹಾಕಿ ತೊಳ್ಕೊಂಡು ಆಮೇಲೆ ಇದು ಸಣ್ಣಕ್ಕೆ ಹೆಚ್ಕೊಂಡು ಇದ್ರ ಜೊತೆ ಈ ಮೊಳಕೆ ಕಟ್ಟಿದ ಹೆಸರು ಕಾಳು ಇದನ್ನು ಎರಡು ಬೇಯಿಸ್ಕೊಂಡು ಮಾಡೋ ವಿಧಾನ ನೋಡೋಣ ಈಗ. ಈ ರೀತಿಯಲ್ಲಿ ಸೊಪ್ಪನ್ನು, ಮೂಲಂಗಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡು ಹಾಗೆ ಒಂದು ಈರುಳ್ಳಿ ಹೆಚ್ಕೊಂಡು ಈಗ ಇದನ್ನು ಒಗ್ಗರಣೆ ಹಾಕೋದು. ಈಗ ಸ್ಟವ್ ಹಚ್ಕೊಂಡು ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ವಿಷಲ್ ಮಾಡಿಸಿದ್ರೆ ಸಾಕು. ಇದು ಬೇರೆ ಸೊಪ್ಪಿನಂಗೆ ಭಾರಿ ಸ್ಮೂತ್ ಅಲ್ಲ, ಒಂದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಮತ್ತು ಹೆಸರು ಕಾಳು ಕೂಡ ನಾನು ಹಾಕೋದ್ರಿಂದ ಒಂದು ವಿಷಲ್ ಈ ಕುಕ್ಕರಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಮೆದುಗೆ ಬೇಯುತ್ತೆ ಅಂತ. ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತೀನಿ. ಈರುಳ್ಳಿ ಒಗ್ಗರಣೆ ಹಾಕೋಷ್ಟು ಎಣ್ಣೆ ಹಾಕಿದ್ರೆ ಸಾಕು ಇದು. ಈಗ ಎಣ್ಣೆ ಕಾಯ್ತು. ಈ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಇದು ಹಾಕಿ. ಈರುಳ್ಳಿ ಇವಾಗ ಕಾಯ್ತು, ಚೆನ್ನಾಗಿ ಕಾದಿದೆ. ಅಂದರೆ ಸ್ವಲ್ಪ ಕೆಂಪನೆ ಬಣ್ಣಕ್ಕೆ ಬರ್ತಿದ್ದಂಗೆ ಈ ಮೂಲಂಗಿ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಇದನ್ನು ಹಾಕಬೇಕು. ಒಂದೇ ಒಂದು ನಿಮಿಷ ಹೀಗೆ ಬಾಡಿಸ್ಕೋಬೇಕು. ಆನಂತರ ಇದೇನು ಮೊಳಕೆ ಕಟ್ಟಿದ ಹೆಸರು ಕಾಳಿದೆಯಲ್ಲ ಇದನ್ನು ಹಾಕಬೇಕು. ಇದು ಸಹ ಒಂದು ನಿಮಿಷ ಹೀಗೆ ಎರಡು ಸೇರಿಸ್ಬಿಟ್ಟು ಇದ್ರದ್ದು ಹಸಿ ವಾಸನೆ ಹೋಗೋಕ್ಕೆ ಒಂದು ನಿಮಿಷ ಬಾಡಿಸ್ಕೋಬೇಕು. ಮೊಳಕೆ ಹೆಸರು ಕಾಳು ಹಾಗೂ ಮೂಲಂಗಿ ಎರಡರಲ್ಲೂ ತುಂಬ ಪೋಷಕಾಂಶ ಇರುವಂಥದ್ದು. ಈಗ ಹಸಿ ತರಕಾರಿ ತಿನ್ನೋದು ಸಾಲಿಗೆ ಸೇರುತ್ತೆ. ಏನು ತುಂಬ ಬೇಯಿಸೋದಂತ ಬೇಡ. ಒಂದು ಈ ಕುಕ್ಕರಲ್ಲಾದರೆ ಒಂದು ವಿಷಲ್ ಮಾಡ್ಬೋದು, ಇಲ್ಲ ಬಾಣಲಿಲಿ ಡೈರೆಕ್ಟಾಗಿ ಒಗ್ಗರಣೆ ಹಾಕಿದ್ರು ಒಂದು 10 ನಿಮಿಷಕ್ಕೆ ಆಗೋಂಥ ಪಲ್ಯ ಇದು. ಈಗ ಇದು ಹೀಗೆ ಚೆನ್ನಾಗಿ ಬಾಡಿದೆ. ಒಗ್ಗರಣೆಲೆ ಈರುಳ್ಳಿ ಒಗ್ಗರಣೆ ಹಾಗೂ ಹೆಸರು ಕಾಳು, ಮೂಲಂಗಿ ಸೊಪ್ಪು ಚೆನ್ನಾಗಿ ಒಗ್ಗರಣೆಲಿ ಬಾಡ್ತಿದ್ದಂಗೆ ಏನು ಮಾಡಬೇಕು, ಇದಕ್ಕೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಿದ್ದೀನಿ. ಹಾಗೆ ಈ ಮೂಲಂಗಿ ಸೊಪ್ಪು ಸ್ವಲ್ಪ ಒಂಚೂರು ಒಗ್ಗರು ಇರುತ್ತೆ. ಇದಕ್ಕೆ ಒಂಚೂರು ಬೆಲ್ಲ ಬೇಕು. ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ತಿದ್ದೀನಿ. ಹಾಗೆ
ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ನಾನು ಏನು ದಿನ ಸಾಂಬಾರಿಗೆ ಹುಳಿ ಪುಡಿ ಅಂತ ಸಾಂಬಾರು ಪುಡಿ ಹಾಕ್ತೀವಲ್ಲ, ಅದನ್ನೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 2 ಚಮಚದಷ್ಟು, ಇದು ಹೇಗೆ ಖಾರ ಇರುತ್ತೆ ನೋಡಿಕೊಂಡು ಹಾಕಂಥದ್ದು ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಬೇಕಾದರೂ ಹಾಕ್ಬೋದು. ನಾ ಕಾಯಿ ತುರಿ ಬೇಡ ಅಂತ, ಅದು ಸಾಕು, ಇದೇ ಎಲ್ಲ ಚೆನ್ನಾಗಿ ಎಲ್ಲ ವಸ್ತು ಸೇರಿಕೊಂಡಿದೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, 1-2 ಲೋಟ ಒಂದು ಅಂದಾಜಿಗೆ ಹಾಕ್ತೀನಿ ನಾನು. ಒಂದು ಸ್ವಲ್ಪ ಇದು ಎಲ್ಲ ಹಾಕಿರ್ತೀವಲ್ಲ, ಈ ಲೆವೆಲ್ಲಿಗೆ ಅದೇ ಲೆವೆಲ್ಲಿಗೆ ಬರೋ ಹಾಗೆ, ಯಾಕಂದರೆ ಹೆಸರು ಕಾಳು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಯಕ್ಕೆ ಒಂಚೂರು ನೀರು ಬೇಕು. ಇಷ್ಟು ಇದು ಏನು ಹೀಗೆ ಇರುತ್ತಲ್ಲ, ಇದ್ರದ್ದು ಒಂದು ಅಳತೆ ಏನಿರುತ್ತೆ ಅದೇ ಲೆವೆಲ್ಲಿಗೆ ಹಾಕಿದ್ರೆ ಸಾಕು. ಇನ್ನು ತುಂಬ ಮೇಲೆ ಬರೋ ಹಾಗೆ ನೀರು ಹಾಕೋದು ಬೇಡ. ಈಗ ಒಂದೇ ಒಂದು ವಿಷಲ್ ಮಾಡಿಸೋದು. ಇದಕ್ಕೆ ಎಲ್ಲದೂ ಹಾಕಾಗಿದೆ, ಇನ್ನೇನು ಹಾಕೋಂಥದ್ದೇನಿಲ್ಲ. ಈ ಕಡೆ ನಾನು ಇವತ್ತು ನಮ್ಮ ಮನೇಲಿ ದೋಸೆಗೆ ಇದನ್ನು ಮಾಡ್ತಾಯಿದ್ದೀನಿ. ಈಗ ಒಂದು ವಿಷಲ್, ಇದನ್ನು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲ್ ಮಾಡಿಸೋಂಥದ್ದು. ನೋಡಿ, ಕುಕ್ಕರೆಲ್ಲ ಚೆನ್ನಾಗಿ ಬೆಂದಿದೆ ಇದು ಎಲ್ಲದು. ಈಗ ಒಂದು ಸಣ್ಣ ಈ ಕುಕ್ಕರ್ ಪ್ಯಾನ್ ಇರುತ್ತಲ್ಲ, ಅದಕ್ಕೆ ವರ್ಗಾಯಿಸ್ತೀನಿ. ಯಾಕಂದರೆ ಅದು ಸ್ವಲ್ಪ ನೀರಿನ ಅಂಶ ಅದು ಕೂಡ್ಕೊಂಡು ಒಂಚೂರು ಗಟ್ಟಿಯಾಗಲಿ ಅಂತ. ನೋಡಿದ್ರಾ ಪ್ರಿಯ ವೀಕ್ಷಕರೇ, ಮೂಲಂಗಿ ಸೊಪ್ಪು ಹಾಗೂ ಮೊಳಕೆ ಬರಿಸಿದಂಥ ಹೆಸರು ಕಾಳು ಹಾಕಿ ನಾನು ಮಾಡಿದಂಥ ಗಸಿ ನೋಡಿ, ಇದು ಇನ್ನು ಚೂರು ಗಟ್ಟಿಯಾಗುತ್ತೆ ಆರಿದ್ಮೇಲೆ. ಸ್ವಲ್ಪ ರಸ ಇರಲಿ ಅಂತಲೇ ಇದನ್ನು ಹಾಗೆ ಪುಡಿ ಪಲ್ಯ ಕೂಡ ಮಾಡ್ಬೋದು. ಬೇರೆ ಏನಾದರೂ ಬೇಳೆ ಸಾರು ಎಲ್ಲ ಮಾಡಿಕೊಂಡಾಗ ಸ್ವಲ್ಪ ಪುಡಿ ಪಲ್ಯ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ತಿರೋ ಹಾಗೆ ಮಾಡ್ಬೋದು. ಇದು ನಾನು ಇವತ್ತು ದೋಸೆಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಇದು ಸರ್ವ್ ಮಾಡೋಂಥ ಸಮಯ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಣ್ಣ ಉರಿಲಿಟ್ಟು ಬೇಯಿಸ್ಬಿಟ್ರೆ ಇನ್ನೂ ಚೆನ್ನಾಗಿ ಅರಳಿಕೊಳ್ಳುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈ ದಿನದ ನನ್ನ ರೆಸಿಪಿ ದೋಸೆ ಜೊತೆಗೆ ಮೂಲಂಗಿ ಸೊಪ್ಪು ಹಾಗೂ ಮೊಳಕೆ ಬರಿಸಿದಂಥ ಹೆಸರು ಕಾಳಿನ ಒಂದು ಸ್ವಲ್ಪ ರಸ ಪಲ್ಯ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಹಾಗೆ ಯಾವುದಕ್ಕೆ ಬೇಕಾದ್ರೆ ಚಪಾತಿ ಅನ್ನಕ್ಕೆ ಕಲಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ.